ಬಹುಶಃ ಬೆಳ್ತಂಗಡಿಯ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜಾರ್ ಅವರು ಬೆಳ್ತಂಗಡಿಯ ಪ್ರಜ್ಞಾವಂತ ನಾಗರಿಕರು ಮತದಾರರಿಗೆ ಮಾಡಿದಂಥ ಅವಮಾನ ಅಂತ ನಾವು ಭಾವಿಸ್ತೇವೆ. ಮಾತ್ರವಲ್ಲ, ಇಡೀ ಜಿಲ್ಲೆಯ ನಮ್ಮೊಂದು ಜನತೆಗೆ ಅವರು ಅಪಮಾನ ಮಾಡಿದ್ದಾರೆ. ಜನರ ಮತವನ್ನು ಪಡೆದು ಜನವಿರೋಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಶಾಸಕನಾಗಿ ತಾನು ಏನು ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದಾರೆ ಅಥವಾ ಶಾಸಕರಿಗೆ ಇರುವಂತಹ ಕೆಲವು ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಒಬ್ಬ ರೌಡಿ ತರ ವರ್ತಿಸುವಂತಹ ಕೆಲಸವನ್ನ ಸನ್ಮಾನ್ಯ ಶಾಸಕ ಪೂಂಜಾರ್ ಅವರು ಮಾಡಿ ನಮ್ಮ ಒಂದು ತಾಲೂಕಿಗೆ ಒಂದು ಕಳಂಕವನ್ನು ತಂದಿದ್ದಾರೆ. ಬೆಳ್ತಂಗಡಿಯಲ್ಲಿ ಅನೇಕ ಜನ ಶಾಸಕರಾಗಿದ್ದರು. ಸನ್ಮಾನ್ಯ ಧರ್ಮಸ್ಥಳದ ರತ್ನವರ್ಮ ಹೆಗಡೆಯವರಿಂದಾದಿ ವಸಂತ ಬಂಗೇರವರೆಗೆ ವೈಕುಂಠ ಬಾಳಿಗರವರು, ಕೆ ಚಿದಾನಂದರವರು, ವೆಂಕಟರಮಣಗೌಡರು, ಸುಬ್ರಹ್ಮಣ್ಯ ಗೌಡರು, ಗಂಗಾಧರ ಗೌಡರು, 5 ಬಾರಿ ಸನ್ಮಾನ್ಯ ವಸಂತ ಬಂಗೇರವರು ಶಾಸಕರಾಗಿ ಆ ಒಂದು ಕ್ಷೇತ್ರವನ್ನ ಗೌರವಯುತವಾಗಿ ಪ್ರತಿನಿಧಿಸಿದವರು. ಯಾವತ್ತೂ ಕೂಡ ಬೆಳ್ತಂಗಡಿಯ ಜನತೆಗೆ ಗೌರವಕ್ಕೆ ಧಕ್ಕೆ ತಂದವರಲ್ಲ. ಬೆಳ್ತಂಗಡಿಯ ಜನತೆಯ ಒಂದು ಮತವನ್ನು ಪಡೆದು ಅವರಿಗೆ ಸಂಪೂರ್ಣವಾಗಿ ಗೌರವವನ್ನು ತಂದುಕೊಟ್ಟಂತಹ ಖ್ಯಾತಿ ಬೆಳ್ತಂಗಡಿ ತಾಲೂಕಿನ ಅನೇಕ ಶಾಸಕರಿಗೆ ಇದೆ. 2ನೇ ಬಾರಿಗೆ ಶಾಸಕರಾಗಿ ಸನ್ಮಾನ್ಯ ಹರೀಶ್ ಪೂಂಜಾರ್ ಅವರು ಬೆಳ್ತಂಗಡಿಯನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಬಹುಶಃ ಇತ್ತೀಚೆಗೆ ನಿಧನರಾದಂಥ ನಮ್ಮ ವಸಂತ ಬಂಗೇರು ಶಾಸಕರಾಗಿ 5 ಅವಧಿಯಲ್ಲಿದ್ದವರು, ಅವರ ಒಂದು ಕಾರ್ಯಶೈಲಿ ಬೇರೆಯಾಗಿತ್ತು. ಅವರು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದವರು. ಯಾವತ್ತೂ ಕೂಡ ಅಧಿಕಾರಿಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಅಧಿಕಾರಿಗಳಿಗೆ ಸರಿಯಾದ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಒಂದು ರೀತಿ ಅಧಿಕಾರಿಗಳನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳುವಂತ ಒಂದು ಛಾತಿ ಅವರಲ್ಲಿತ್ತು. ಅವರ ಕಾರ್ಯಶೈಲಿ ಆ ರೀತಿ ಇತ್ತು. ಬಹುಶಃ ಹರೀಶ್ ಪೂಂಜಾರ್ ಅವರು ವಸಂತ ಬಂಗೇರರಾಗಬೇಕು ಅನ್ನುವಂಥ ಉಮೇದಿನಿಂದ ಏನೋ ಸ್ವಲ್ಪ ಎಲ್ಲೇ ಮೀರಿ ಹೋಗ್ತಾ ಇದ್ದಾರೆ. ವಸಂತ ಬಂಗೇರರಿಗೆ ಅಧಿಕಾರಿಗಳ ಮೇಲೆ ಪ್ರೀತಿ ಇತ್ತು. ಅವರನ್ನ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುವಂತ ಶೈಲಿ ಕೂಡ ಅವರಲ್ಲಿತ್ತು. ಭ್ರಷ್ಟಾಚಾರಿಗಳಿಗೆ ಮತ್ತು ಸಮಾಜ ಕಂಟಕರಿಗೆ, ರೌಡಿಗಳಿಗೆ, ರೌಡಿ ಶೀಟರ್ಗಳ ಬಗ್ಗೆ ಅವರು ಯಾವತ್ತೂ ಕಾರ್ಯನಿರ್ವಹಿಸೋದರಲ್ಲ. ಯಾರಿಗೂ ಕೂಡ ಅವರು ನ್ಯಾಯಪರವಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಬೆಳ್ತಂಗಡಿಯ ಜನತೆ ಅವರನ್ನು ಇವತ್ತು ಕೂಡ ನೆನೆಸ್ಕೊಳ್ತಾರೆ ಮತ್ತು ಅದನ್ನು ತುಲನೆ ಮಾಡ್ತಾ ಇದ್ದಾರೆ, ಹಿಂದಿನ ಶಾಸಕರಿಗೂ ಇಂದಿನ ಶಾಸಕರಿಗೂ. ಇವತ್ತು ಸನ್ಮಾನ್ಯ ಶಾಸಕರಾದ ಪೂಂಜಾರ್ ಅವರು ಮೊನ್ನೆ ನಡೆದಂತ ಘಟನೆ ತಮಗೆಲ್ಲ ಗೊತ್ತಿದೆ. ಒಬ್ಬ ಬಿಜೆಪಿಯ ಕಾರ್ಯಕರ್ತ, ಒಬ್ಬ ರೌಡಿ ಶೀಟರ್, ಆಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವನು, ಆಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರುವಂತಹ ಓರ್ವ ವ್ಯಕ್ತಿ, ಆಕ್ರಮದಲ್ಲಿ ಸ್ಯಾಂಡ್ ಮಾಫಿಯಾದಲ್ಲಿ ಇರುವಂತಹ ಓರ್ವ ವ್ಯಕ್ತಿ, ಅನೇಕ ಕೇಸ್ಗಳನ್ನ ಮೈ ಮೇಲೆ ಎಳೆದುಕೊಂಡು ಸ್ಟೇಷನ್ ನಲ್ಲಿ ರೌಡಿ ಶೀಟರ್ ಆಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಪೊಲೀಸರು ಬಂಧಿಸಿದಂತಹ ಸಂದರ್ಭ, ಶಾಸಕ ಪೂಂಜಾರ್ ಅವರು ಠಾಣೆಗೆ ಹೋಗಿ ಪೊಲೀಸ್ಗಳಿಗೆ ಬೈತಾರೆ. ನಿಮ್ಮ ಅಪ್ಪನ ಸ್ಟೇಷನ್ ಅಂತ ಕೇಳ್ತಾರೆ, ತಲೆ ಕಡೀರಿ ಅಂತ ಹೇಳ್ತಾರೆ. ಇಂತಹ ಮಾತುಗಳನ್ನ ಒಬ್ಬ ಶಾಸಕ, ಒಬ್ಬ ಜನಪ್ರತಿನಿಧಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮಾಡ್ತಾ ಇರುವುದು ಸರಿ. ನೀವು ಅದನ್ನು ಒಪ್ತೀರಾ? ಜನತೆ ಅದನ್ನು ಒಪ್ತಾರ ಅನ್ನುವಂತ ಒಂದು ವಿಚಾರ ನಾವಿವತ್ತು ಅವರಿಗೆ ಕೇಳಬೇಕಾಗಿದೆ. ಇಡೀ ಪ್ರಜ್ಞಾವಂತ ನಾಗರಿಕರು ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಅವರು ಬಿಜೆಪಿ ಸರ್ಕಾರ ಇರುವಾಗ ಕೂಡ ಅವರ ದರ್ಪ ದೌರ್ಜನ್ಯ ಅದೇ ರೀತಿ ಇತ್ತು. ಮೊನ್ನೆ ಡಿಎಫ್ಒ ಜಿಲ್ಲೆಯ ಸಂರಕ್ಷಣಾಧಿಕಾರಿ ಒಂದು ಕೇಸ್ ಬಗ್ಗೆ ಬೆಳ್ತಂಗಡಿಗೆ ಬಂದಂತ ಸಂದರ್ಭ, ಕಳಿಂಜ ಅನ್ನುವಂಥ ಗ್ರಾಮದಲ್ಲಿ ಅವರ ವಿರುದ್ಧ ಕೂಡ ಇವರು
ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವಾಚ್ಯ ಶಬ್ದಗಳಿಂದ ಬೈದು ಇವರ ಮೇಲೆ FIR ಆಗಿದೆ. ಈ ಚಾಳಿಯನ್ನು ಅವರು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಬಹುಶಃ ಅವರು ರೌಡಿ ತರ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಧಿಕಾರಿಗಳ ತಲೆಗಡಪಿ ಮತ್ತು DG ಹಳ್ಳಿ KG ಹಳ್ಳಿಯಲ್ಲಿ ಏನಾಯಿತು, ಅದೇ ರೀತಿ ನಿಮ್ಮ ಸ್ಟೇಷನ್ಗೆ ಬೆಂಕಿ ಹಚ್ತೇವೆ, ಬೆಳ್ತಂಗಡಿಯಲ್ಲಿ ಕೂಡ ಅದು ಪುನರಾವರ್ತನೆ ಆಗ್ತದೆ ಅನ್ನುವಂತ ಮಾತುಗಳನ್ನು ಅವರು ಹೇಳುವುದಾದ್ರೆ ಬಹುಶಃ DG ಹಳ್ಳಿ KG ಹಳ್ಳಿಯಲ್ಲಿ ಕೂಡ ಇವರ ಕೈವಾಡ ಇತ್ತು ಅಂತ ನಾವು ಭಾವಿಸಬೇಕಾಗುತ್ತದೆ. ಇಂತಹ ಘಟನೆಗಳಲ್ಲಿ ಎಲ್ಲ ಈ ಬಿಜೆಪಿಯ ಶಾಸಕರುಗಳು, ಸಂಸದರು, ತೇಜಸ್ವಿ ಸೂರ್ಯ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಒಂದು ದರ್ಪ ದೌರ್ಜನ್ಯವನ್ನು ಮಾಡಿಕೊಂಡು ಬಂದವರು. ಇವತ್ತು ತಲ್ವಾರ್ ಪ್ರಕರಣ ಒಂದಾಯ್ತು ಅವ್ರದ್ದು. ಆ ಪ್ರಕರಣದಲ್ಲಿ ಕೂಡ ಜನರನ್ನ ಒಂದು ರೀತಿಯಲ್ಲಿ ಪ್ರಚಾರಕ್ಕೆ ಬರಬೇಕು ಅವರಿಗೆ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಸದಾ ಪ್ರಚಾರದಲ್ಲಿ ಇರಬೇಕು ಅನ್ನುವಂಥ ಒಂದು ಚಾಳಿ. ಬಹುಶಃ ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಮತ್ತು ಅವರಿಗೆ ಕೂಡ ಇದು ಭೂಷಣ ಅಲ್ಲ ಅಂತ ನಾನು ಭಾವಿಸ್ತೇನೆ. ಪೊಲೀಸರು ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಮನೆಯಲ್ಲಿ ಅವಿತು ಕೂತ್ಕೊಳ್ತಾರೆ. ಅವಿತು ಕೂತ್ಕೊಂಡು ಎಲ್ಲ ಜನಪ್ರತಿನಿಧಿಗಳಿಗೆ, MP ಗಳಿಗೆಲ್ಲ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ್ತಾರೆ, ಕಾರ್ಯಕರ್ತರನ್ನು ಜಮಾಯಿಸ್ತಾರೆ. ಬಂದು ಪೊಲೀಸ್ನವರು ಅವರ ಕಾರ್ಯ ಏನಿದೆ, ಅವರಿಗೆ ಏನು ಮಾಡಬೇಕು ಅಂತ, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿದೆ, ಅವರ ಕಾರ್ಯವನ್ನು ಅವರು ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಪೊಲೀಸ್ನವರು ನಮ್ಮ ಕಾರ್ಯಕರ್ತರನ್ನು ನೋಡಿ ಹೆದರಿ ಓಡಿ ಹೋದ್ರು ಅನ್ನುವಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಹುಶಃ ಆ ಕ್ಲಿಪ್ಪಿಂಗ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಯಾರು ಹೆದರಿದ್ದಾರೆ. ಅವ್ರು ಮಾತನಾಡುವಾಗ ಅವ್ರು ತೊದಲುವಂಥದ್ದು, ಅವ್ರು ಮಾತನಾಡುವ ರೀತಿ ಪೂಂಜಾರವರು ಎದ್ದುಕೊಂಡಿದ್ದಾರೆ, ಪೊಲೀಸ್ನವರು ಎದ್ದುಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಅವಾಗಲೇ ಹೆದರಿ ಒಳಗೆ ಕೂತವರು ಇವರು ಜನ ಸೇರಿಸಿ ಡ್ರಾಮಾ ಮಾಡಿ ಕೊನೆಗೆ ಪೊಲೀಸ್ನವರು ಓಡಿ ಹೋದ್ರು ಅನ್ನುವಂತ ಒಂದು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಇದನ್ನು ಬಹುಶಃ ಯಾರು ಒಪ್ಪುವಂಥದ್ದಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡ್ತಾರೆ. ಬಹುಶಃ ಪೂಂಜಾರ್ ಅವರಿಗೆ ಅಷ್ಟು ಪ್ರಾಯ ಆಗಲಿಲ್ಲ ಇನ್ನು ಕೂಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಕಮೆಂಟ್ ಮಾಡುವಂಥದ್ದು, ಅವರ ಬಗ್ಗೆ ಮಾತನಾಡುವಂಥದ್ದು, ಅವರ ಶೈಲಿಯನ್ನು ಪ್ರಶ್ನಿಸುವಂಥದ್ದು ಬಹುಶಃ ಪೂಂಜಾರಿಗೆ ಇನ್ನೂ ಕೂಡ ಬಹಳ ಎಳೆಯ ವಯಸ್ಸವರಿಗೆ ರಾಜಕೀಯದಲ್ಲಿ ಸರಿಯಾಗಿ ಪಳಗಲಿಲ್ಲ ಇನ್ನು ಅವರು. ಬಹುಶಃ ಸಿದ್ದರಾಮಯ್ಯನವರಂತವರ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವಷ್ಟು ಪೂಂಜಾರಿಗೆ ಇನ್ನೂ ಕೂಡ ಪ್ರಾಯ ಆಗಿಲ್ಲ. ಇನ್ನು ಬಚ್ಚ ಅವರು, ಇನ್ನೂ ಕೂಡ ರಾಜಕೀಯ ಬಹಳಷ್ಟು ಅವರು ಕಲಿಬೇಕಾಗಿದೆ. ಇವತ್ತು ಪೊಲೀಸರು ಇಂತಹ ಕಾರ್ಯಕ್ರಮಗಳು, ಇಂತಹ ಚಟುವಟಿಕೆಗಳು ಆದಾಗ ಕ್ರಮ ಕೈಗೊಳ್ಳಬೇಕೇ ಬೇಡವೇ ಅನ್ನುವಂಥದ್ದು ನಾವೆಲ್ಲ ನಿರ್ಧರಿಸಬೇಕಾದ ಪ್ರಶ್ನೆ. ರಾಜ್ಯದ ಇವರ ಅಧ್ಯಕ್ಷರು ಹೇಳ್ತಾರೆ, ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ. ಯಾರು ಕೆಡಿಸ್ತಾ ಇರೋದು? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿಲ್ಲ. ಎಲ್ಲಿ ಎಲ್ಲ ಏನೆಲ್ಲ ಅನಾಹುತಗಳಾಗಿವೆ ಆ ಸಂದರ್ಭದಲ್ಲಿ ಪೊಲೀಸರು, ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿದೆ. ಅದಕ್ಕೆ ಬೇಕಾದಂತಹ ಕಾನೂನು ಕಟ್ಟಳೆಗಳನ್ನ ತೆಗೆದುಕೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಿಜೆಪಿ ಸರ್ಕಾರದ ಮಟ್ಟದಲ್ಲಿ ಯಾವತ್ತೂ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಹಾಳಾಗುವುದಿಲ್ಲ. ಇವತ್ತು ಹಾಳಾಗ್ತಾ ಇರೋದು ಬಿಜೆಪಿ ಪ್ರತಿನಿಧಿಗಳಿಂದ ಮಾತ್ರ. ಈ ಬಿಜೆಪಿ ಪ್ರತಿನಿಧಿಗಳು ಸ್ಟೇಷನ್ಗೆ ಹೋಗಿ ಇಂಥ ದರ್ಪ ದೌರ್ಜನ್ಯವನ್ನು ಮಾಡ್ತಾ ಹೋದ್ರೆ ಆವಾಗ ಕಾನೂನು ಸುವ್ಯವಸ್ಥೆಗೆ ಪೆಟ್ಟು ಬೀಳ್ತದೆ. ಇವರೇ ಹೇಳೋದು ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಕಾನೂನು ಹಾಳು ಮಾಡೋರು ಇವೆ, ಕಾನೂನನ್ನು ಕೈಗೆತ್ತಿಕೊಳ್ಳೋರು ಇವೆ, ಜನರನ್ನು ಬೆದರಿಸುವವರು ಇವೆ. ಇವರು ಮಾಡಿದಂತಹ ದರ್ಪ ದೌರ್ಜನ್ಯ 5 ವರ್ಷ ಬಿಜೆಪಿ, 4 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಇವರು ಮಾಡಿದಂತಹ ದರ್ಪ ದೌರ್ಜನ್ಯ, ಭ್ರಷ್ಟಾಚಾರ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹುಟ್ಟಂತ ಕೀಟಲೆಗಳು, ಸೊಸೈಟಿ ಇರ್ಬೋದು, ಪಂಚಾಯತ್ ಚುನಾವಣೆ ಇರ್ಬೋದು, ಆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ನ ಉಮೇದುವಾರರನ್ನು ಹೆದರಿಸಿ ಬೆದರಿಸಿ ಅವರನ್ನು ನಾಮಪತ್ರವನ್ನ ಉಮೇದುವಾರಿಕೆಯನ್ನು ವಾಪಸ್ ಪಡ್ಕೊಂಡದ್ದು, ಜನರನ್ನ ಹೆದರಿಸಿ ತನ್ನ ಹತೋಟಿಯಲ್ಲಿ ಇಡೀ ತಾಲೂಕು ಇರಬೇಕನ್ನೋದು ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದು,
ಇದೆಲ್ಲ ಬಹುಶಃ ಅವರಿಗೆ ಮರೆಯುವಂತ ಸಂದರ್ಭದಲ್ಲಿ ಅವರೇ ಅದನ್ನು ನೆನ್ಪುಕೊಳ್ಳುವಂತ ದಿನ ಬರ್ತಾ ಇದೆ ಅವರಿಗೆ. ನಾನು ಒಂದು ದಿವಸ ಹೀಗೆ ಮಾಡಿದ್ದೇನೆ, ಇವತ್ತು ಅದೇ ನನಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ಅವರು ನೆನಪಿಸ್ಕೊಳ್ಬೇಕು. ಮತ್ತು ಇಂತಹ ಈ ಚಾಳಿಯನ್ನು ಅವರು ಬಿಟ್ಟು ಬಿಡಬೇಕು. ಈ ರೌಡಿಸಮ್ ಅನ್ನೋದು ರಾಜಕೀಯದಲ್ಲಿ ಇರಬಾರ್ದು. ಜನಪ್ರತಿನಿಧಿಗಳು ಯಾವ ರೀತಿ ಇರಬೇಕಾ ಅದೇ ರೀತಿ ಅವರು ಇರಬೇಕು. ಅವರು ರೌಡಿ ಶೀಟರ್ಗೋಸ್ಕರ ಇವರು ಈ ರೀತಿಯ ಒಂದು ಕೆಲಸವನ್ನು ಮಾಡುವಂಥದ್ದು ಖಂಡಿಸುವಂತಹದ್ದು. ಸನ್ಮಾನ್ಯ ಶಾಸಕರಾದ ಪೂಂಜಾರ್ ಅವರು ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಅವರು ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವರು ಅವರನ್ನು ಕರ್ಕೊಂಡು ಹೋಗುವಂತಹ ವ್ಯವಸ್ಥೆವರೆಗೆ ಬರುವುದಾದರೆ ಅವರು ಆ ತಾಲೂಕಿನ ಜನಪ್ರತಿನಿಧಿ ಆಗಿರ್ಲಿಕ್ಕೆ ಅರ್ಹರಲ್ಲ. ಅವರು ರಾಜೀನಾಮೆ ಕೊಡಬೇಕು. ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಮರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿ, ಅದರಲ್ಲಿ ಅವರ ತಾಕತ್ತು ಇರುವುದು ತೋರಿಸಲಿ. ಅವರು ಒಬ್ಬ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತನಿಗೆ ಕೂಡ ಇವತ್ತು ಅಲ್ಲಿ ಇವರ ಬಗ್ಗೆ, ಇವರು ಕೊಟ್ಟಂತಹ ಕಿರುಕುಳಗಳು, ದೌರ್ಜನ್ಯಗಳ ಬಗ್ಗೆ ಬೇಸತ್ತಿದ್ದಾರೆ ಇಡೀ ತಾಲೂಕಿನ ಜನತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಶಾಸಕರ ತಾಲೂಕನ್ನ ಮಾಡಿಟ್ಟಿದ್ದಾರೆ. ಮತ್ತು ನಮಗೆ ಬಹಳಷ್ಟು ನಾಚಿಕೆ ಪಡುವಂತ ಕೆಲಸ. ಬೆಳ್ತಂಗಡಿ ತಾಲೂಕಿನ ಜನತೆ ಯಾವತ್ತೂ ಕೂಡ ಇಂಥ ಒಬ್ಬ ಶಾಸಕರನ್ನು ನಾವು ನೋಡಲಿಲ್ಲ. ಯಾವತ್ತೂ ಇಂಥ ಶಾಸಕರು ಬೆಳ್ತಂಗಡಿಯಲ್ಲಿ ಬಂದಿರಲಿಲ್ಲ. ಗೌರವಯುತವಾಗಿ, ಮೌಲ್ಯಾಧಾರಿತವಾಗಿ, ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಶಾಸಕರುಗಳು ಎಲ್ಲ ಒಂದು ರೀತಿಯಲ್ಲಿ ಇವತ್ತು ಇವರು ಈ ತಾಲೂಕಿಗೆ ಕಪ್ಪು ಮಸಿ ಬೆಳೆಯುವಂತ ಕೆಲಸ ಮಾಡಿದ್ದಾರೆ. ಆದ್ರಿಂದ ರಾಜೀನಾಮೆ ಕೊಟ್ಟು ಇವರು ಮತ್ತೆ ಮರುಚುನಾವಣೆಗೆ ಅವರು ನಿಲ್ಲಿ. ಆದ್ರಿಂದ ನಾನು ಅವರ ಹತ್ರ ಕೇಳಿಕೊಳ್ಳುವುದಿಷ್ಟೇ, ಪೊಲೀಸ್ನವರು ಅವರ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ಳಬೇಕು. ಶಾಸಕರು ರಾಜೀನಾಮೆಯನ್ನ ಕೊಡಬೇಕು. ಇದರಲ್ಲಿ ಅವರ ನಾಯಕರು ಹೇಳುವ ಹಾಗೆ ಯಾವುದೇ ರೀತಿಯ ಕಾಂಗ್ರೆಸ್ ಪಕ್ಷದಾಗ್ಲಿ ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರಾಗ್ಲಿ ಯಾವುದೇ ಕೈವಾಡ, ಇದರಲ್ಲಿ ಸರ್ಕಾರದ ಕೈವಾಡ ಇಲ್ಲ. ಕಾನೂನು ತನ್ನದೇ ಆದ ಕೆಲಸವನ್ನು ಮಾಡ್ತದೆ, ಅದೇ ರೀತಿ ಹೋಗ್ತದೆ. ಇನ್ನು ಮುಂದಿದ್ದನ್ನು ಕೂಡ ಅವರು ಅನುಭವಿಸಬೇಕು. ಅದಕ್ಕೆ ಮೊದಲು ರಾಜೀನಾಮೆ ಕೊಟ್ಟು ಹೊರಬಿಗೆ ಬರಬೇಕು ಅಂತೇಳಿ ನಾನು ಅವರನ್ನು ಕೇಳ್ಕೊಳ್ತೇನೆ.